ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಪ್ಪ ದೋಸ್ತ್ರ ಗಿಚ್ಚ ಗೆಲ್ಗೆಲಿದ್ರಿ ಅಂತ ಅನ್ಕೊಂಡನ್ರಿ. ಇವತ್ತು ಏನೈತೆಪ್ಪ ಅಂದ್ರೆ ಇವತ್ತು ನಮ್ಮ ಕರ್ನಾಟಕದ ಮಹಾನ್ ತತ್ವಜ್ಞಾನಿ ಸಮಾಜ ಸುಧಾರಕರಾದ ಬಸವಣ್ಣ ಅವರ ಜಯಂತಿಯ ವಿಶೇಷ ದಿನ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಇವತ್ತು ನಾವು ಬಸವಣ್ಣನವರ ಜೀವನ ಸಂದೇಶ ಮತ್ತು ಅವರ ಜಯಂತಿ ಸಂಭ್ರಮವನ್ನು ನಿಮ್ಮ ಮುಂದೆ ತರ್ತೇನೆ ರೀ. ಹೆಂಗೈತ್ರಿ ವಿಡಿಯೋ ಲಾಸ್ಟ್ ಹಂಗೆ ನೋಡಿ ಫುಲ್ ಕಮೆಂಟ್ನಾಗ ಒತ್ತಿ ತಿಳಿಸೋದು ಮರ್ಯಾಕೋಗ್ಬಿಡ್ರಿ. ನಮ್ಮ ವಿಜೃಂಭಣೆಯಿಂದ ಮಾಡಿದ ಒಂದು ಜಯಂತಿನ ನೋಡ್ರಿ. ಹಂಗೆ ಈ ಬಸವಣ್ಣ ಜಯಂತಿದ ಒಂದು ಇದು ಐತೆ ಅಂತಂದು ಇಲ್ಲಿ ಸಾಮೂಹಿಕ ಲಗ್ನ ಇಟ್ಕೊಂಡಿದ್ರಿ ಈ ಸಂಗಮೇಶ್ವರ ಅಜ್ಜನ ಇದ್ರಾಗ. ಈ ಒಂದು ಲಗ್ನ ಮುಗಿಸ್ಕೊಂಡು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ್ರಿ. ಇವತ್ತಿಲ್ಲಿ ಈ ಮಠದ ಈ ಗುಡಿಯಾಗ 2 ಮದುವೆ ಆಗ್ಯಾವ್ರಿ, ಮುಂದೆ 4 ಮದುವೆ ಅಲ್ರಿ, ಅದ್ರ ಮುಂದಿನ ವರ್ಷ 6 ಮದುವೆ ಅಲ್ರಿ ಅಂತಂದು ಆ ಸಂಗಮೇಶ್ವರ ಅಜ್ಜನ ಕಡೆ ಬೇಡ್ಕೊಳ್ರಿ. ಈ ಮದುವೆಯಾದ ಹೊಸ ನವಜೋಡಿಗಳಿಗೆ 100 ವರ್ಷ ಕಾಲ ಬದುಕಿ ಹಾರೈಸ್ಲಿ ಅಂತ ನಾವು ನಮ್ಮ ಸಂಗಮೇಶ್ವರ ಅಜ್ಜನ ಕಡೆಯಿಂದ ಎಲ್ಲರ ಕಡೆಯಿಂದ ಆಶೀರ್ವದಿಸ್ತೇವ್ರಿ. ಬರ್ರಿ ಹಂಗ ಬಸವಣ್ಣ ಅಜ್ಜನವ್ರ ಕತೆ ನೋಡ್ಕೊಂಬರ್ರಿ. ಇವತ್ತು ನಾ ಏನು ಹೇಳಾಕಂತ ನೋಡ್ರಿ, ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಕತೆ ಅಲ್ಲ. ಇದು 12ನೇ ಶತಮಾನದೊಳಗೆ ಸಮಾನತೆ ನ್ಯಾಯಕ್ಕಾಗಿ ಮಾನವೀಯತೆಗಾಗಿ ಹೋರಾಡಿದ ಒಬ್ಬ ಮಹಾನ್ ವ್ಯಕ್ತಿಯ ಕತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಅವರ ಹೆಸರು ಅದೇ ನಮ್ಮ ಬಸವಣ್ಣ ಅಜ್ಜನವರು. ಇನ್ನು ಇವರು ಜಾತಿ ಭೇದ ಭಾವ ಅನ್ಯಾಯಗಳ ನಡುವೆ ಸತ್ಯದ ದೀಪ ಹಚ್ಚಿದ ಮಹಾನ್ ಚಿಂತಕ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಇವರ ಜೀವನ ನಮಗೆ ಏನು ಕಲಿಸ್ತೈತಿಪ್ಪ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊತ ಹೋಗ್ತಾನೆ ಬರ್ರಿ. ಅವರು 1131 ಇಂದಿನ ಕರ್ನಾಟಕದ ಬಸವ ಕಲ್ಯಾಣದೊಳಗೆ ಜನಿಸಿದ್ರಿ. ನಮ್ಮ ಕರ್ನಾಟಕದ ಬಸವ ಕಲ್ಯಾಣದೊಳಗೆ ಹುಟ್ಟಿದ್ರಿ ಬಸವಣ್ಣನವರು. ಇವರು ಬಾಲ್ಯದೊಳಗನ ಬಸವಣ್ಣ ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯಗಳನ್ನು ಗಮನಿಸುತ್ತಿದ್ದರು. ಗಮನಿಸ್ತಿದ್ರಿ ಸಮಾಜದೊಳಗೆ ನಡೆಯುವಂಥ ಒಂದು ಅನ್ಯಾಯಗಳನ್ನು. ಜಾತಿ ಆಧಾರಿತ ಭೇದ ಭಾವ, ಹೆಚ್ಚು ಕಡಿಮೆ ಎಂಬ ಮನೋಭಾವ ಇವೆಲ್ಲವನ್ನು ನೋಡಿ ಅವ್ರ ಮನಸ್ಸಿನೊಳಗೆ ಪ್ರಶ್ನೆಗಳು ಹುಟ್ಟುಕೊಂಡವ್ರಿ. ಎಲ್ಲರೂ ಒಂದೇ ದೇವ್ರ ಮಕ್ಕಳಾಗ್ಯಾರ, ಈ ಭೇದ ಭಾವ ಯಾಕೆ? ಈ ಪ್ರಶ್ನೆ ಅವ್ರ ಜೀವನವನ್ನು ಬದಲಾಯಿಸಿಬಿಡ್ತಾರೆ ಬಸವಣ್ಣನವ್ರದ್ದು. ಇನ್ನು ಬಸವಣ್ಣನವರು ಹೇಳಿದ ಮಹತ್ವದ ತತ್ವಗಳು ಯಾವಪ್ಪ ಅಂದ್ರೆ ಕಾಯಕವೇ ಕೈಲಾಸ, ಅಂದರೆ ಕೆಲಸವೇ ದೇವರು ಅಂತಂದು ಹೇಳಿದಾರೆ. ಇನ್ನು ದಾಸೋಹ ಅಂದರೆ ನಮ್ಮ ಬಳಿ ಇರೋದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದು. ಈ ತತ್ವಗಳು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಲು ಶುರು ಮಾಡ್ತವ್ರಿ. ಇನ್ನು ಅವರು ಸ್ಥಾಪಿಸಿದ ಅನುಭವ ಮಂಟಪ ಒಂದು ಪ್ರಥಮ ಪ್ರಜಾಪ್ರಭುತ್ವ ವೇದಿಕೆ ಆಗಿತ್ತು ರೀ. ಈಗಿನ ಏನು ಪ್ರಜಾಪ್ರಭುತ್ವ ಐತ್ರಿ, ಒಂದು ಪ್ರಥಮ ಪ್ರಜಾಪ್ರಭುತ್ವ ಅವಾಗಿಂದ್ರಿ ಒಂದು ಪ್ರಥಮ ಪ್ರಜಾಪ್ರಭುತ್ವ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಈಗಿನ ಪಾರ್ಲಿಮೆಂಟ್ ಅಂತಾರೆ ನೋಡ್ರಿ ಅದಕ್ಕೆ. ಆದರೆ ಇಲ್ಲಿ ಎಲ್ಲ ವರ್ಗದ ಜನರು ಒಟ್ಟಾಗಿ ಕೂತು ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ತಿದ್ದಾರೆ. ಅಂದರೆ ಎಲ್ಲ ಜಾತಿಯವರು ಸೇರಿ ಅಂದ್ರೆ ಈ ಅನುಭವ ಮಂಟಪದೊಳಗೆ ಬಸವಣ್ಣನವರು ಕುಂತು ತಮ್ಮ ಎಲ್ಲ ಆಲೋಚನೆಗಳನ್ನು ಹಂಚಿಕೊಳ್ತಿದ್ದಾರೆ. ಅಂದ್ರೆ ಎಲ್ಲ ವರ್ಗದ ಜನಾಂಗದವರು ಸೇರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ರು ಈ ಒಂದು ಅನುಭವ ಮಂಟಪದೊಳಗೆ. ಇನ್ನು ಬಸವಣ್ಣನವರ ಸವಾಲುಗಳು ಮತ್ತು ಹೋರಾಟ ಅಂದ್ರೆ ಬಸವಣ್ಣನವರ ಈ ಚಿಂತನೆ ಎಲ್ಲರಿಗೂ ಇಷ್ಟ ಆಗಲಿಲ್ಲ ರೀ. ಎಲ್ಲ ಜಾತಿಯವ್ರಿಗೂ ಇಷ್ಟನ ಆಗಲಿಲ್ಲ ರೀ ಇದು. ಇನ್ನು ಜಾತಿ ವ್ಯವಸ್ಥೆಯನ್ನು ಬೆಂಬಲಿಸ್ತವ್ರಿ ಇವ್ರು ಬಸವಣ್ಣನವರು. ಜಾತಿ ವ್ಯವಸ್ಥೆ ಬೆಂಬಲಿಸ್ತವ್ರು ಅಂದ್ರೆ ಈಗ ಬೇರೆ ಜಾತಿಯವ್ರನ್ನ ಹೋಗಿ ಈ ಜಾತಿಯವ್ರನ್ನ ಹೋಗಿ ಬೇರೆ ಜಾತಿಯವ್ರಿಗೆ ಮದುವೆ ಮಾಡೋದು, ಕೀಳು ಜಾತಿಯವ್ರನ್ನ ಹೋಗಿ ಮೇಲ್ ಜಾತಿಯವ್ರಿಗೆ ಮದುವೆ ಮಾಡೋದು ಬಸವಣ್ಣನವ್ರು ಇಂಥದಕ್ಕೆ ಬೆಂಬಲಿಸ್ತಿದ್ರಿ. ಇನ್ನು ಹಲವಾರು ವಿರೋಧಗಳು ಬಸವಣ್ಣನವ್ರ ಮ್ಯಾಗ ಹಲವಾರು ವಿರೋಧಗಳು ಬಂದವ್ರಿ. ಇನ್ನು ಸಮಸ್ಯೆಗಳು, ರಾಜಕೀಯ ಒತ್ತಡಗಳು ಅಂದರೂ ಬಸವಣ್ಣನವರು ತಮ್ಮ ಮಾರ್ಗನ ಬಿಡಲಿಲ್ಲರಿ. ಇನ್ನು ಅವರು ಸದಾ ಹೇಳ್ತಿದ್ರಿ ಸತ್ಯದ ಮಾರ್ಗದಲ್ಲಿ ನಡೆಯೋದು ಕಷ್ಟ, ಆದ್ರೆ ಅದೇ ಒಂದು ಸರಿ ದಾರಿ ಅಂತಂದು ಬಸವಣ್ಣನವರು ನಂಬಿದ್ರಿ. ಇನ್ನು ಪ್ರಭಾವ ಮತ್ತು ಅವರ ಪರಂಪರೆ ಬಸವಣ್ಣನವರ ಉಪದೇಶಗಳು ಎಂದಿಗೂ ಜೀವಂತವಾಗಿವೆ, ಅಂದು ಇಂದು ಎಂದೆಂದಿಗೂ ಜೀವಂತವಾಗಿದೆ. ಇನ್ನು ಲಿಂಗಾಯತ ಧರ್ಮದ ಬೆಳವಣಿಗೆಗೆ ಇವರ ಮಹತ್ವದ ಪಾತ್ರ ವಹಿಸ್ತಾರೆ ನಮ್ಮ ಬಸವಣ್ಣಜ್ಜನವರು. ಮತ್ತು ಇಂದು ಕೂಡ ನಾವು ಅವರ ವಚನಗಳನ್ನು ಓದಿದಾಗ ನಮ್ಮ ಜೀವನದೊಳಗೆ ಬದಲಾವಣೆ ತರಲು ಪ್ರೇರಣೆ ಸಿಗ್ತೈತೆ ರೀ. ಬಸವಣ್ಣನವ್ರ ಬಗ್ಗೆ ಓದಿದ್ರೆ ನಮ್ಮ ಜೀವನದೊಳಗನ ಒಂದು ಪ್ರೇರಣೆ ಸಿಗ್ತೈತೆ ರೀ. ಇನ್ನು ಸಮಾನತೆ, ಮಾನವೀಯತೆ, ಪ್ರೀತಿ ಇವುಗಳೇ ಅವರ ಸಂದೇಶ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಇನ್ನು ಬಸವಣ್ಣ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠನ ಕಲಿಸ್ತೈತೆ ರೀ ಬಸವಣ್ಣನವ್ರಿಗೆ. ನಾವು ಯಾವ ಧರ್ಮ ಯಾವ ಜಾತಿ ಆಗಿರಲಿ ಮೊದಲು ನಾವು ಮಾನವರಾಗಿರ್ತೇವೆ ರೀ. ಮತ್ತು ಅವರ ತತ್ವ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ್ರೆ ನಮ್ಮ ಸಮಾಜ ಇನ್ನಷ್ಟು ಉತ್ತಮವಾಗ್ತೈತಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ ನಾನು. ಬಸವಣ್ಣವ್ರನ್ನವರ ಹೇಳಿಕೊಟ್ಟಿದ್ದ ತತ್ವದಂಗೆ ನಮ್ಮ ಊರಿನ ಜನಾಂಗದವ್ರು ಎಲ್ಲರೂ ಸೇರಿ ಒಂದು ಬಸವಣ್ಣನವರ ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಒಂದು ಊರಾಗ ಒಂದು ಮೆರವಣಿಗೆ ಮಾಡಿದ್ವಿ ರೀ. ಎಲ್ಲ ಜಾತಿಯವರು ಸೇರಿದ್ವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಬಸವಣ್ಣನವ್ರದ್ದು ಏನು ಇದು ಇಟ್ಟಿದ್ರಿ, ಒಂದು ಸಮಾಜ ಸುಧಾರಕರ ಚಿಂತನೆಯಿಂದ ಅವ್ರು ಏನು ಒಂದು ಯೋಚನೆ ಮಾಡ್ತಿದ್ರು ಅದ ಒಂದು ಚಿಂತನೆಯಿಂದನೇ ಎಲ್ಲ ಧರ್ಮದವರು ಸೇರಿ ನಾವು ಮಾಡಿದ್ವಿ ರೀ. ಒಂದು ಬಸವಣ್ಣನವ್ರ ಯಾವುದೇ ಗದ್ದಲ ಯಾವುದೇ ಏನು ಇಲ್ದಂಗೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಸಮಾಜ ಸುಧಾರಣೆ ಮಾಡೋದ್ರೊಳಗೆ ಬಸವಣ್ಣನವರು ಒಂದು ಏನು ಇದು ಇತ್ತು ರೀ ಕನಸು, ಆ ಕನಸು ಹಂಗೆ ನನಸು ಮಾಡೋನ್ರಿ ಅಂತಾರೆ. ಎಲ್ಲರ ಒಂದು ಸಪೋರ್ಟ್ ಇದ್ರೆ
ಅವ್ರ ಕನಸು ನನಸು ಮಾಡ್ಬೋದು ರೀ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಾನು ಬಸವಣ್ಣನವ್ರದ್ದು. ಹಳೆ ಕಾಲದ ರೂಢಿಯಿಂದ ಬಂದಂಥ ನಮ್ಮ ಸನಾತನ ಸಂಸ್ಕೃತಿ ಇನ್ನೂ ಜೀವಂತವಾಗೈತಿ ಅಂದ್ರೆ ಇಂಥ ಒಂದು ಅದ್ಭುತವಾದಂಥ ಒಂದು ಸನಾತನ ಒಂದು ಕಲೆಗಳಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ನೋಡ್ರಿ ಡೊಳ್ಳು ಕುಣಿತ ಅಂದ್ರೆ ಏನು ಚಂದ ರೀ, ಎರಡು ಕಣ್ಣು ಸಾಲಂಗಿಲ್ರಿ ನೋಡಕ್ಕೆ ನಿಂತ್ರೆ. ನೋಡ್ರಿ ಆ ಒಂದು ಪಶುಪತಿ ಹಾಳದರಂತ್ರಿ ಇವ್ರು, ಅಷ್ಟು ಚಂದ ನಾಟ್ಯದ ಮುಖಾಂತರ ಡೊಳ್ಳು ಕುಣಿತವನ್ನು ಒಂದು ಎಲ್ಲರ ಕಣ್ಣಿಗೂ ಒಂದು ತಂಪನ್ನು ಎರಚಿದ್ರಿ ಅಂತ ಸುಡು ಬಿಸಲಾಗ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ರೀ. ನೋಡ್ರಿ ಎಷ್ಟು ಚಂದ ಅವರು ಒಂದು ನಾಟ್ಯ ಒಂದು ಅವರು ಹೆಣ್ಮಕ್ಳು ರೀ, ಹೆಣ್ಮಕ್ಳು ಅಂತಂದು ಅವರು ಸುಮ್ಮನೆ ಮನ್ಯಾಗ ಕುಂತಿಲ್ರಿ, ಇಂಥಲ್ಲಿ ಬಂದು ಒಂದು ಪ್ರಯತ್ನ ಪಡಾಕಂತಾರ್ರಿ. ಏನು ನಾವೇನು ಇಲ್ಲಿ ಈ ಬಸವಣ್ಣನವರ ಜಯಂತಿ ಒಂದು ವಿಜೃಂಭಣೆಯಿಂದ ಒಂದು ಸನಾತನ ಸಂಸ್ಕೃತಿಯ ಒಂದು ಡೊಳ್ಳು ಕುಣಿತ ಒಂದು ನಾದ ಒಂದು ತಾಳ ಒಂದು ಇದರ್ಲಿಂತ್ರ ಏನು ಇಲ್ಲಿ ಇಷ್ಟು ನಾವು ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಒಂದು ಈ ಸಂಭ್ರಮನ ಆಚರಿಸಾಕಂತವಿ. ಅಂತಾದ ಒಂದು ಸನಾತನ ಸಂಸ್ಕೃತಿನ ಮುಂದಿನ ಪೀಳಿಗೆನೂ ಒರೆಸ್ಕೊತ ಹೋಗ್ಬೇಕ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಮುಂದಿನ ಪೀಳಿಗೆನೂ ಒಂದು ನಮ್ಮ ಸಂಸ್ಕೃತಿ ಹಿಂಗಿತ್ತಲ್ಲ, ನಮ್ಮ ಒಂದು ಸನಾತನ ಸಂಸ್ಕೃತಿ ಹಿಂಗಿತ್ತಲ್ಲ ಅಂತಂದು ಕಣ್ಣು ಮಿಟಕ್ಲಾಯಿಸ್ದಂಗೆ ನೋಡ್ಬೇಕಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಹಂಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಅವ್ರು ಲೈಕ್ ಮಾಡ್ಕೊರಿ ಫಟಾಫಟ್ ಅಂತಂದು. ಬರ್ರಿ ನಮ್ಮ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೊಂಡ್ರಿ ಅಂತ ಬರ್ರಿ. ಹಂಗೆ ಈ ಮುಂದಿನ ಕ್ಲಿಪ್ನ ಹಂಗೆ ನೋಡಿ ಮಿಸ್ ಮಾಡ್ದಂಗೆ ಹೋಗ್ಬಿಟ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಭಾಳ ವೀಡಿಯೋ ಮಾಡೋಕೆ ಹೋಗಿಲ್ರಿ. ನಮ್ಮ ಜಗಜ್ಯೋತಿ ಬಸವೇಶ್ವರ ಅವ್ರದ್ದು ನಮ್ಮ ಬಸವಣ್ಣನವ್ರದ್ದು ಎಷ್ಟು ವೀಡಿಯೋ ಮಾಡಿದ್ರು ವೀಡಿಯೋಕ್ಕೆ ಲೆಂತ್ ಇರಂಗಿಲ್ರಿ, ಅಂದ್ರೆ ವೀಡಿಯೋ ಇದಾಗಂಗಿಲ್ರಿ, ಅಂದ್ರೆ ನಿಲ್ಲಂಗೆ ಇಲ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ನಮ್ಮ ಬಸವಣ್ಣನವ್ರ ಬಗ್ಗೆ ಹೇಳೋಕೊಂತ ಕುಂತ್ರ ಅಷ್ಟು ಒಂದು ಫುಲ್ ದೊಡ್ಡ ಕಥಿನ ಐತ್ರಿ ನಮ್ಮ ಬಸವಣ್ಣನವ್ರದ್ದು. ಇಷ್ಟು ನಾ ಎರಡು ಮಾತೊಳಗೆ ಹೇಳಿ ಇಷ್ಟ. ದ್ವೇಷ ಬಿಡು ಪ್ರೀತಿ ಮಾಡು ಅಂತ ನಮ್ಮ ಬಸವಣ್ಣಜ್ಜನವರು ಹೇಳಿದ್ರಿ. ಅವಾಗಿನ ಕಾಲದಾಗ ಶ್ರೀ ಶಕ್ತಿ ನಮ್ಮ ಶ್ರೀ ಜಗಜ್ಯೋತಿ ಬಸವೇಶ್ವರ ಅಜ್ಜಾರನ ಸತಿಗೆ ಹೇಳ್ಯಾರ್ರಿ ಈ ಮಾತನ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಕಾಯಕದೊಳಗನ ಕೈಲಾಸ ಕಾಣ ಅಂತ ನಮ್ಮ ಬಸವಣ್ಣನವ್ರ ಅಜ್ಜಾರು ಹೇಳೇ ಬಿಟ್ಟಾರ್ರಿ.